ಇಂದು ಕಳ್ಳಂಬೆಳ ಸಮೀಪದ ಚಿನ್ನಪ್ಪನಹಳ್ಳಿ ಗೇಟ್ ಬಳಿರುವ ಕೃಪಾಶೀರ್ವಾದ ಆಶ್ರಮದ ಹತ್ರ ಇದ್ದೀವಿ. ಈ ಆಶ್ರಮವನ್ನು ಕಳ್ಳಂಬೆಳದ ಶ್ರೀ ಗುರುಪ್ರಸಾದ್ರವರು ಒಂದು ಸ್ವಯಂ ಸೇವಕರಾಗಿ ನಡೆಸ್ತಾ ಇದ್ದಾರೆ. ಇಲ್ಲಿ ಇರೋ ಪರಿಸ್ಥಿತಿ ನೋಡಿದ್ರೆ ಈಗಲೇ ಗೊತ್ತಾಗುತ್ತೆ. ಇಲ್ಲಿರೋಕ್ಕೊಂದು ಸೂರಿನ ವ್ಯವಸ್ಥೆ ಸರಿಯಾಗಿಲ್ಲ. ಇದ್ರ ಬಗ್ಗೆ ಸರ್ಕಾರವಾಗಲಿ ಹಾಗೂ ದಾನಿಗಳಾಗಲಿ ಗಮನ ಹರಿಸಿ ಇವ್ರಿಗೊಂದು ಸೂರಿನ ವ್ಯವಸ್ಥೆ ಮಾಡಿಸ್ಕೊಡ್ಬೇಕಂತೇಳಿ ನಾವು ಎಲ್ಲ ಶಿರಾದ ಸ್ಥಳೀಯ ಮಾಧ್ಯಮಗಳ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಹಾಗೆಯೇ ಈ ದಿನ ಶಿರಾ ತಾಲೂಕಿನ ಕೊಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಓಜ್ಗುಂಟೆಯ ಶ್ರೀಯುತ ರುದ್ರಮ್ಮ ಹನುಮಂತರಾಯಪ್ಪನವರು ಇಲ್ಲಿಗೆ ದೈವಾಧೀನರಾಗಿ 1 ತಿಂಗಳಾಯಿತು. ಆ ದೈವಾಧೀನರಾಗಿದ್ದ 1 ತಿಂಗಳಿಗೆ ಅವರು ಅದು ಇದು ಮಾಡಿ ಖರ್ಚು ಮಾಡೋ ಬದಲು ನಮ್ಮ ತಾಯಿ ಹೆಸರಿನಲ್ಲಿ ಎಲ್ಲೂ ಒಂದು 10 ದಿನ ಊಟ ಮಾಡಲಿ ಜನಗಳು ಅಂತೇಳಿ ಈಗ ಅವ್ರ ಕೈಲಾದಷ್ಟು ಅಕ್ಕಿ, ಎಣ್ಣೆ, ಬೇಳೆ ಪ್ರತಿಯೊಂದು ಸಾಮಾನನ್ನು ಈಗ ತಂದು ಗುರುಪ್ರಸಾದ್ರವ್ರ ಬಳಿ ಒಪ್ಪಿಸ್ತಾ ಇದ್ದಾರೆ. ಅವರೀಗ ಇದನ್ನು ಒಪ್ಪಿಸ್ಕೋಬೇಕು. ಹಾಗೆಯೇ ರಂಗನಾಥ್, ಪೂಜಾ ಮತ್ತು ಅವ್ರ ಮಕ್ಕಳು ಎಲ್ಲ ಇಲ್ಲಿ ಬಂದಿದ್ದಾರೆ. ದಯವಿಟ್ಟು ಇಲ್ಲಿ ಕೃಪಾಶೀರ್ವಾದ ಆಶ್ರಮದಾಗಿರೋ ಎಲ್ಲ ಜನರದು ಅವ್ರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ಅವ್ರ ಕೈ ನಡೆದಾಗೆಲ್ಲ ಆಗಾಗ್ಗೆ ಬಂದು ಅವರು ನಿಮಗೆ ಅವ್ರ ಕೈಲಾದಷ್ಟು ಸೇವೆ ಮಾಡ್ತಾರೆ. ಹಾಗೆಯೇ ನಮ್ಮ ಶಿರಾ ಜ್ಯೋತಿನಗರದ ಶ್ರೀಯುತ ಶಾಂತಮ್ಮ ಅವರ ಸುಪುತ್ರ ಗೋವಿಂದರಾಜರವರು ಸಹ ಈ ಸ್ಥಳದಲ್ಲಿ ಹಾಜರಿದ್ದಾರೆ. ಎಲ್ಲರೂ ಇದ್ದಾರೆ. ಈಗ ಗುರುಪ್ರಸಾದ್ ಅಣ್ಣರಿಗೆ ಅವನ ಸಾಮಾನು ಅರ್ಪಿಸ್ಕೊಂಡು ಒಂದೆರಡು ಮಾತಾಡಬೇಕು. ಅವು ಎಲ್ಲ ಕವರ್ ಆಗ್ತವೆ ಅಂತಂದ್ರಲ್ಲ. ಓಕೆ. ಈ ದಿನದಲ್ಲಿ ನಮ್ಮ ಕೃಪಾಶ್ರಯ ಸೇವಾ ಸಂಸ್ಥೆಯಲ್ಲಿ ತುಂಬ ವೃದ್ಧರು ಮತ್ತು ನಿರಾಶ್ರಿತರು, ಬುದ್ಧಿವಂತರು ಇವರಿಗಾಗಿ ಆಶ್ರಯವನ್ನು ಕೊಟ್ಟಿರ್ತೀವಿ. ಅನೇಕ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಸ್ಥಳೀಯರು ಇದರ ಕುರಿತಾಗಿ ಅನೇಕರಿಗೆ ತಿಳಿಸಿರ್ತಾರೆ. ಈ ದಿನದಲ್ಲಿ ಹೌದು, ನಾವೆಲ್ಲ ನೋಡಬೇಕಾದ್ರೆ ತಿಥಿ ಮತ್ತೊಂದು ಕಾರ್ಯಗಳನ್ನು ಮಾಡಿ ಅನೇಕ ಕಡೆ ದುಡ್ಡು ಮಾಡ್ತಾರೆ, ಆದರೆ ವೇಸ್ಟ್ ಮಾಡ್ತಾರೆ. ಆದರೆ ಇವರು ನಾವು ನೋಡಬೇಕಾದ್ರೆ ತಂದೆ ತಾಯಿ ಏನೋ ಹೋಗ್ಬಿಟ್ರು, ಆದರೆ ಇಲ್ಲಿರುವಂಥ ವಯಸ್ಸಾದವರೇ ತನ್ನ ತಂದೆ ತಾಯಿ ಎಂಬುದಾಗಿ ಭಾವಿಸಿ ಈ ದಿನದಲ್ಲಿ ಅವರೆಲ್ಲರೂ ಸಹ ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ಅದಕ್ಕಾಗಿ ನಾನು ತುಂಬ ಹೃದಯದಿಂದ ಅವ್ರಿಗೆ ದೇವರು ಇನ್ನೂ ಹೆಚ್ಚಾಗಿ ಅವರು ತಾಯಿ ಮೇಲೆ ಇಟ್ಟಂಥ ಪ್ರೀತಿ, ಅವ್ರ ತಾಯಿಗೆ, ಅವ್ರ ಆತ್ಮಕ್ಕೆ ಇನ್ನೂ ಶಾಂತಿ ಸಿಗಲಿ ಮತ್ತು ಅವ್ರ ಮಕ್ಕಳಿಗೆ ದೇವರು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ ಅಂತ ಈ ದಿನ ನಾನು ಪ್ರಾರ್ಥಿಸ್ತೇನೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಎಲ್ಲರಲ್ಲಿಯೂ ನನ್ನ ವಿನಂತಿ ಏನಂದರೆ, ಇದೇ ರೀತಿ ಎಷ್ಟೋ ತಂದೆ ತಾಯಿ ಇನ್ನೂ ರಸ್ತೆಯಲ್ಲಿ ಅಲಿತಿದ್ದಾರೆ, ವಯಸ್ಸಾದವರು ಇದ್ದಾರೆ. ನಾನು ನೋಡಬೇಕಾದ್ರೆ ರೋಡಲ್ಲಿ ಇರೋವಂಥವ್ರು, ನಿರಾಶ್ರಿತರಾಗಿ ಬಟ್ಟೆ ಇಲ್ದಿರೋವಂಥವ್ರು ತುಂಬ ಜನ ಇದ್ದಾರೆ. ಮತ್ತು ಆಶ್ರಯ ಇಲ್ದಿರೋಂಥವ್ರು ಇದ್ದಾರೆ. ಅವರೆಲ್ಲರಿಗೂ ಆಶ್ರಯ ಸಿಗಬೇಕು ಅಂತಲೇ ನಾವೀಗ ಸುಮಾರು ಒಂದು 300 ಜನಕ್ಕೆ ಒಂದು ನಿರಾಶ್ರಿತರಿಗೆ ಒಂದು ವಸತಿಗೋಸ್ಕರವಾಗಿ ನಮ್ಮ ಸ್ವಂತ ಹಣದಲ್ಲಿ ಇಷ್ಟು ದಿನ ಏನಾಗಿತ್ತು ಅದನ್ನೆಲ್ಲ ಸೇರಿಸಿ ನಾವು ಮಾಡಿದ್ದೀವಿ. ಸುಮಾರು ಇದುವರೆಗೂ ಒಂದು 10 ಲಕ್ಷದವರೆಗೂ ಖರ್ಚಾಗಿದೆ ಬಿಲ್ಡಿಂಗ್ ಆಗಿ. ಸ್ವಂತ ಜಾಗ ತೊಗೊಂಡು ಮಾಡಿದ್ದೀವಿ. ದಯಮಾಡಿ ಎಲ್ಲರಲ್ಲಿ ನಾನು ಕೇಳೋದೇನೆಂದರೆ, ಒಂದು ಇಟ್ಟಿಗೆ ಒಂದು 36 ರೂಪಾಯಿ, ಒಂದು ಸಿಮೆಂಟ್ ಚೀಲ ಬಂದು 350 ರೂಪಾಯಿ ಇದೆ. ನಮ್ಮ ಕೈಲಾಗಿದ್ದು ನಾವು ಮಾಡ್ತಿದ್ದೀವಿ. ನಾವು ಎಲ್ಲರೂ ಸೇರಿಬಿಟ್ಟು ಇದಕ್ಕೆ ಕೈ ಜೋಡಿಸೋದಾದರೆ ನಿಜವಾಗ್ಲೂ ಅನೇಕರಿಗೆ ತುಂಬ ಒಂದು ಆಶ್ರಯವನ್ನು ಕೊಡ್ಬೋದು. ಅವರೆಲ್ಲರೂ ಸಹ ಇನ್ನೂ ವಯಸ್ಸಾದಂಥವ್ರು, ನಿರಾಶ್ರಿತರು, ಅವರೆಲ್ಲರೂ ಈ ಮಳೆಯಲ್ಲಿ ಎಷ್ಟೋ ಜನ ನೆನೀತಾ ಓಡಾಡ್ತಿದ್ದಾರೆ. ಅವರೆಲ್ಲರಿಗೂ ಒಂದು ಜಾಗ ಆಗುತ್ತೆ. ದಯಮಾಡಿ ಎಲ್ಲ ಸ್ನೇಹಿತರಿಗೆ ಮತ್ತು ಆಮೇಲೆ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು, ನಿಮ್ಮ ಕೈಲಾಗಿದ್ದು ಏನಾಗ್ತದೋ ಅದನ್ನು ದಯಮಾಡಿ ಇಲ್ಲಿ ಬಂದು ನೀವು ತಲುಪಿಸ್ಬೋದು. ಮತ್ತು ನೀವು ಬಂದು ನಿಮ್ಮ ಕೈಲಾಗಿರುವಂಥದ್ದು ಏನಾಗ್ತದೆ ಅದು ಸೇವೆ ಮಾಡ್ಬೋದು ಎಂಬುದಾಗಿ ಮೂಲಕ ನಿಮ್ಮೆಲ್ಲರಲ್ಲಿಯೂ ನಾನು ಕೇಳಿಕೊಳ್ತೀನಿ.